ವಿದ್ಯಾರ್ಥಿ ಯಾವುದೋ ಒಂದು ಆರ್ಗನೈಸೇಷನ್, ಡಾಕ್ಟರ್ ಓವರ್ಸೀಸ್ ಬಂದ ಅವಾರ್ಡ್ ಆರ್ಗನೈಸೇಷನ್, ಟೈಮ್ಸ್ ಆಫ್ ಇಂಡಿಯಾ, ವಿಜಯ ಕರ್ನಾಟಕ ಎರಡರ ಈ ಸಂಸ್ಥೆಗಳಿಂದ ಸೆಂಟ್ರಲ್ ಮಿನಿಸ್ಟರ್ ಆದ ಪ್ರಹ್ಲಾದ್ ಜೋಶಿ ಅವರಿಂದ ಎಕ್ಸಲೆನ್ಸ್ ಇನ್ ಎಂಬಿಬಿಎಸ್ ಅಬ್ರಾಡ್ ಅವಾರ್ಡ್ ಅನ್ನು ಪಡೆದಿರುವಂತಹ ಒಂದು ಸಂಸ್ಥೆ ಡಾಕ್ಟರ್ ಓವರ್ಸೀಸ್. ಈ ಡಾಕ್ಟರ್ ಓವರ್ಸೀಸ್ ನ ಬಿಟ್ಟು ಅನೇಕ ಸಣ್ಣ ಪುಟ್ಟ ಒಂದು ಆರ್ಗನೈಸೇಷನ್ಸ್ ಇರಲ್ಲ. ಒಬ್ರು ಏನ್ ಮಾಡಿದ್ರೆ ಒಂದು ವಿದ್ಯಾರ್ಥಿಗೆ ನಾನು ನಿಮಗೆ ಫಿಲಿಪೈನ್ಸ್ ದೇಶದಲ್ಲಿ ಸೀಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ಚಾರ್ಜಸ್ 4 ಲಕ್ಷ 1 ಲಕ್ಷ ಚಾರ್ಜಸ್ ಅನ್ನ ತಗೊಂಡ್ಬಿಟ್ಟು ಜಾಯಿನ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಫಿಲಿಪೈನ್ಸ್ ದೇಶದಲ್ಲಿ ಎಂಬಿಬಿಎಸ್ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ, ಅಲ್ಲಿ ಎಂಬಿಬಿಎಸ್ ಮಾಡೋದಕ್ಕೂ ಆಗಲ್ಲ. ಸೊ ಮತ್ತೆ ಆ ವಿದ್ಯಾರ್ಥಿನ ಏನ್ ಮಾಡಿದ್ದಾರೆ, ಅದೇ ಸಂಸ್ಥೆಯವರು ಸರಿ ಈಗ ನಾವು ರಷ್ಯಾ ಸೇರಿಸಿ ಅದಕ್ಕೊಂದು 3 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಆ ವಿದ್ಯಾರ್ಥಿ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಡಾಕ್ಟರ್ ಓವರ್ಸೀಸ್ ಬಂದಾಗ ವೆರಿ ಮಿನಿಮಮ್ ಅವರು ಹೇಳಿರೋ ಚಾರ್ಜಸ್ ಅಲ್ಲಿ 30% ಚಾರ್ಜಸ್ ಕೂಡ ಆಗಿರಲ್ಲ ಅಂತ ಹೇಳ್ಕೊಳ್ಳಿ. ಆ ಚಾರ್ಜಸ್ ನಲ್ಲಿ ಆ ಒಂದು ವಿದ್ಯಾರ್ಥಿ ಇವತ್ತು ರಷ್ಯಾಕ್ಕೆ ಹೋಗಿ ಎಂಬಿಬಿಎಸ್ ಅನ್ನ ಮಾಡ್ತಾರೆ. ಆಗಿರ್ಬೋದು, ಪೋಷಕರಿಗೆ ಆಗಿರ್ಬೋದು, ಒಂದು ಜೆನ್ಯೂನ್ ಆಗಿರುವಂತಹ ಸಂಸ್ಥೆಗಳು ಬೇಕಾ? ಪರ್ಲ್ ಫೌಂಡೇಶನ್ ಡಾಕ್ಟರ್ ಓವರ್ಸೀಸ್ ಗಿಂತ ಇನ್ನ ಬೇರೆ ಯಾವ್ದಾದ್ರು ಜೆನ್ಯೂನ್ ಆಗಿರೋ ಸಂಸ್ಥೆ ಇಲ್ಲ ಅಂತ ನನಗೆ ಒಂದು ಡೌಟ್ ಬಂತು. ಸೊ ಐ ಆಮ್ ಪ್ರೌಡ್ಲಿ ಸೇಯಿಂಗ್ ಪರ್ಲ್ ಫೌಂಡೇಶನ್ ಅಂಡ್ ಡಾಕ್ಟರ್ ಓವರ್ಸೀಸ್ ಆರ್ ವೆರಿ ಜೆನ್ಯೂನ್ ಆರ್ಗನೈಸೇಷನ್. ಪ್ಯಾಕೆಟ್ ಎಲ್ಲ ಕೊಟ್ಟಿರ್ತಾರೆ. ಸೊ ನಿಮ್ಮ ಜೀವನ ಯಾವ ತರ ನೀವು ನೋಡ್ಸಿ, ನಿಮ್ಮ ಜೀವನ ಉದ್ಧಾರ ಮಾಡಬೇಕಾದ್ರೂ ನಿಮ್ಮ ಕೈಲಿರುತ್ತೆ, ಹಾಳು ಮಾಡಬೇಕಾದ್ರೂ ನಿಮ್ಮ ಕೈಲಿರುತ್ತೆ. ಸೊ ಅದರಿಂದ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಕೆರಿಯರ್ ಡಾಕ್ಟರ್ ಆಗಿ ಹೋಗಿರುತ್ತೆ ಅಂದ್ರೆ ನಿಮ್ಮ ಕೆರಿಯರ್ ಕೂಡ ನಿಮ್ಮ ಕೈಲಿರುತ್ತೆ. ಸೊ ಪೇರೆಂಟ್ಸ್ ಏನು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಬ್ಯಾಂಕಿನಿಂದ ಏನು ಸಪೋರ್ಟ್ ಮಾಡಬಾರ್ದು, ಓದಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಸೊ ನಿಮ್ಮ ಕೆರಿಯರ್ ಡಿಸೈಡ್ ಮಾಡ್ಕೊಬೇಕಾದ್ರು ನಿಮ್ಮ ಜವಾಬ್ದಾರಿ. ಆದ್ರೆ ನಿಮ್ಮ ಜವಾಬ್ದಾರಿಗೆ ಏನ್ ಬೇಕೋ ಸಪೋರ್ಟ್ ನಮ್ಮ ಡಾಕ್ಟರ್ ಓವರ್ಸೀಸ್ ವತಿಯಿಂದ ನಿಮ್ಗೆ ಎಲ್ಲಾ ರೀತಿಯ ಗೈಡೆನ್ಸ್ ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತೆ. ಫಾರ್ ಎಂಬಿಬಿಎಸ್ ಅಬ್ರಾಡ್ ಆಸ್ ಎ ಸ್ಟೂಡೆಂಟ್ಸ್ ನಿಮಗೆ ಪ್ರತಿ ವರ್ಷ ನಿಮಗೆ ಅಬ್ರಾಡ್ ಕಳಿಸ್ತೀವಿ. ಮೇನ್ ನಾವು ಏನೇನು ವಿಚಾರವನ್ನು ಕೊಡೋದು ಸೇಫ್ಟಿ, ಸೆಕ್ಯೂರಿಟಿ, ಕ್ವಾಲಿಟಿ ಆಫ್ ಎಜುಕೇಶನ್, ಕ್ಲಿನಿಕಲ್ ಎಕ್ಸ್ಪೋಜರ್ಸ್, ಮತ್ತೆ ಅದು ನಮ್ಮ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಗೈಡೆನ್ಸ್ ಫಾಲೋ ಮಾಡ್ತಾ ಅಂತ ಅದೆಲ್ಲ ಪ್ರತಿಯೊಂದು ನೋಡಿ ಆ ಯೂನಿವರ್ಸಿಟಿಗೆ ನಾವು ಟ್ರಾವೆಲ್ ಆಗಿ ಅಲ್ಲಿ ಪ್ರತಿಯೊಂದು ಕ್ರಾಸ್ ಚೆಕ್ ಮಾಡ್ಕೊಂಡು ಆಮೇಲೆ ಆ ಯೂನಿವರ್ಸಿಟಿ ಒಬ್ಬರ ಕೋಆರ್ಡಿನೇಟರ್ ಇರ್ತೀವಿ. ಅಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಪಾಸ್ಔಟ್ ಆಗಿರ್ತಾರೆ, ಇಂಡಿಯಾ ಬಂದು ಡಾಕ್ಟರ್ಸ್ ಆಗಿರ್ತಾರೆ. ಸೊ ಇದನ್ನ ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟೀಸ್ ಮಾತ್ರ ನಾವು ಗೈಡ್ ಮಾಡ್ಕೊಡ್ತೀವಿ. ಓಕೆ, ಸೊ ನಿಮ್ಗೆ ಈ ಪರ್ಟಿಕ್ಯುಲರ್ ಸೆಷನ್ ಆದ್ಮೇಲೆ ನಿಮ್ಗೆ ಏನೇ ಡೌಟ್ಸ್ ಇರ್ಬೋದು ನಿಮ್ಗೆ ಗೈಡ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು. ಯಾಕಂದ್ರೆ ಅವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಈಸಿಯಾಗಿ ದೂರದರ್ಶನ ಇಟ್ಕೊಂಡ್ಬಿಟ್ಟು ನಮ್ಮ ಹತ್ರ ಬಂದಿದ್ರು. ಸೊ ಹಿಯರ್ ಅಸೋಸಿಯೇಟೆಡ್ ವಿತ್ ದ ಪರ್ಲ್ ಫೌಂಡೇಶನ್. ಸೊ ಏನಾಗುತ್ತೆ ಅಂದ್ರೆ ಎಂಬಿಬಿಎಸ್ ಅನ್ನೋದು ಡಿಸ್ಟೆನ್ಸ್ ಅಂತಾರೆ, ಅಂದ್ರೆ ಕೈ ಕೆಟ್ಟದ ನಕ್ಷತ್ರ ಅಂತ ಎಲ್ರಿಗೂ ಅದು ಅಫೋರ್ಡಬಲ್ ಇರಲ್ಲ. ಯಾಕಂದ್ರೆ ಗವರ್ಮೆಂಟ್ ಸೀಟ್ ಲಿಮಿಟೇಷನ್ ಇರ್ಬೋದು, ಇಲ್ಲ ಹೈ ಕಾಂಪಿಟೇಷನ್ ಆಫ್ ನೀಟ್ ಇರ್ಬೋದು, ಇಲ್ಲ ಅಂದ್ರೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಎಲ್ಲರೂ ನೆಕ್ಸ್ಟ್ ಥಾಟೇ ಮಾಡಲ್ಲ. ಸೊ ಎಂಬಿಬಿಎಸ್ ಅಂದ್ರೆ ಇಟ್ಸ್ ವೆರಿ ಹಾರ್ಡ್ ಅನ್ಕೊಂಡ್ಬಿಡ್ತಾರೆ. ಸೊ ಇಲ್ಲ ಅಂದ್ರೆ ಅಬ್ರಾಡ್ಗೂ ಹೋಗ್ಬೋದು ಅನ್ನೋದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂತ 15 ಸಾವಿರ ದಿನ ಮಾಡೋದು ಬಂದಿದ್ದು. ಆಕ್ಚುಲಿ ಏನಾಗುತ್ತಂದ್ರೆ ಸೇವೆ ಇರುತ್ತೆ, ಬಟ್ ನೀವು ಸ್ಕ್ರೋಲ್ ಮಾಡಬೇಕಾದ್ರೆ ನೋಡ್ಬಿಡ್ತೀರ ಎಂಬಿಬಿಎಸ್ ಇನ್ ರಷ್ಯಾ, ಜಾರ್ಜಿಯಾ, ಅಬ್ರಾಡ್ ಅಂತ. ಸೊ ಅವ್ರು ಏನಾಗುತ್ತೆ ನಮ್ಮ ಮೇಲೆ ಏನಾಗುತ್ತೆ, ವಿ ಆರ್ ಕನ್ಫೈನ್ಡ್ ಟು ಆರ್ ಇಂಡಿಯಾ ಅಲ್ಲಿ. ನೆಕ್ಸ್ಟ್ ಥಾಟ್ ಮಾಡ್ಬೇಕಂದ್ರೆ ಸೊ ಅಬ್ರಾಡ್ ಅಂತ ಹೇಳಿದಾಗ ನಮ್ಗೆ ತುಂಬಾ ಕ್ವಶನ್ಸ್ ಇರುತ್ತೆ. ನಾವು ಅಲ್ಲಿ ಅಬ್ರಾಡ್ ಫೀಸ್ ಹೆಂಗಿರುತ್ತೋ ಅಲ್ಲಿ, ಸೊ ಎಕ್ಸ್ಪೋಸರ್ ಹೆಂಗಿರುತ್ತೆ ಅಂತ ತುಂಬಾ ಕ್ವಶನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಕ್ಲಾರಿಫೈ ಮಾಡಕ್ಕೆ ಬಂದಿರೋದು ಗೈಡೆನ್ಸ್ ರಿಗಾರ್ಡಿಂಗ್ ಕ್ವಾಲಿಟಿ ಆಫ್ ಎಜುಕೇಶನ್, ಸೇಫ್ಟಿ, ಸೆಕ್ಯೂರಿಟಿ, ಆಮೇಲೆ ಯಾವ ತರ ಯೂನಿವರ್ಸಿಟಿ ಚೂಸ್ ಮಾಡಬೇಕು ಪ್ರತಿಯೊಂದು ನಾನು ಗೈಡ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ನಾವು ಬೇಸಿಕಲಿ ಲೆಕ್ಚರರ್ಸ್. ಸಮಾಜದಲ್ಲಿ ಮೇಷ್ಟ್ರುಗಳು, ಮೇಡಮ್ಗಳು ಕೆಲಸ ಏನು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಮಾರ್ಗದರ್ಶನ ನೀಡುವಂಥದ್ದು, ಜೊತೆಗೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ನ ಕೊಡುವಂಥದ್ದು. ಆ ಉದ್ದೇಶದಿಂದ ಇರುವಂತದ್ದೇ ಪರ್ಲ್ ಫೌಂಡೇಶನ್. 4 to 5 years ಇಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವರಿಗೆ ರಿಲೈಫ್ ನ ಕೊಟ್ಟಿದ್ದೀವಿ. ಅವರ ಜೀವನದಲ್ಲಿ ಮತ್ತೊಮ್ಮೆ ಉತ್ಸಾಹ ತುಂಬಿಸಿದ್ದೀವಿ. ಅವರು ಉತ್ತಮವಾದಂತಹ ಭವಿಷ್ಯನ ರೂಪಿಸೋದಕ್ಕೆ ಈ ಒಂದು ಪರ್ಲ್ ಫೌಂಡೇಶನ್ ತನ್ನದೇ ಆದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಯಾವಾಗಲೂ ಹಮ್ಮಿಕೊಳ್ತಾನೆ ಇರುತ್ತೆ. ಡಾಕ್ಟರ್ಸ್ ಆಗುವಂತ ಕನಸು ಎಷ್ಟೋ ಜನಕ್ಕಿದೆ. ಇಂಡಿಯಾ ಒಳಗಡೆ ಫೀಸ್ ಸ್ಟ್ರಕ್ಚರ್ ಇಂದ ಹಿಡಿದು, ಪ್ರೊಸೀಜರ್ ಇಂದ ಹಿಡಿದು ಬಹಳ ಡಿಫಿಕಲ್ಟೀಸ್ ಇದೆ.
ಇದೆ. ಬಟ್ ನಿಮ್ಮ ಪ್ರೊಸೀಜರ್ ನೋಡಿದ್ರೆ ಬಹಳ ಸಿಂಪಲ್ ಆಗಿದೆ. ಯಾರು ಸ್ವಲ್ಪ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಕೂಡ ಕಡಿಮೆ ಬಜೆಟ್ ಅಲ್ಲಿ ಕೂಡ ಅಷ್ಟೇ ಇಂಡಿಯಾದಲ್ಲಿ ಓದಿದ್ರು ನಿಮ್ಮ ಅಬ್ರಾಡ್ ಅಲ್ಲಿ ಓದಿದ್ರು ಒಂದೇ ಅಮೌಂಟ್. ಅಂದ್ರೆ ಇಲ್ಲಿ 6 ವರ್ಷಕ್ಕೆ ಡಿಫ್ರೆಂಟ್ ಅಮೌಂಟ್ಸ್ ಇರುತ್ತೆ. ಬಟ್ 1 ವರ್ಷದ ಇಂಡಿಯಾ ಒಳಗಡೆ ಫೀಸ್ ನ ಫಾರಿನ್ ನಲ್ಲಿ 6 ವರ್ಷ ಕಂಪ್ಲೀಟ್ ಮಾಡಿ ಬರ್ಬೋದು ಅಂತಂದ್ರೆ ಮಧ್ಯಮ ವರ್ಗದವರು ಏನ್ ಕನಸು ಕಾಯ್ತಾರೆ, ವೈದ್ಯರಾಗಬೇಕು ಅಂತ ಹೇಳಿ, ಡಾಕ್ಟರ್ ಆಗಬೇಕು ಅಂತ ಹೇಳಿ, ಅಂತ ಕನಸನ್ನ ನನಸು ಮಾಡೋದಕ್ಕೆ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರು ಅವ್ರದೇ ಆದಂತಹ ಕೊಡುಗೆನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಓವರ್ಸೀಸ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಸಲ ಹಾಗೆ ನಮ್ಮ ಸಿಬ್ಬಂದಿಗಳ ಹೆಸರುಗಳು ಹೇಳಿದ್ರೆ ಜಾಸ್ತಿ ಚೆನ್ನಾಗಿದೆ. ಎಲ್ಲರಿಗೂ ಪರ್ಸನಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ ಕೊನೆಯದಾಗಿ ಮಾಧ್ಯಮ ಮಿತ್ರರು ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲ ಮೀಡಿಯಾದವರು ಬಂದಿದ್ದೀರಾ. ಉಪಯುಕ್ತವಾದಂತಹ ಮಾಹಿತಿ ಎಲ್ಲ ಮನೆಗೂ ಸೇರಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಕೂಡ ಇದೆ ಅಂತ ನೆನಪಿಸ್ತಾ ಬಂದಿದ್ದಕ್ಕೆ ಧನ್ಯವಾದಗಳು. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಶೇಷ ಯಾಕಂದ್ರೆ ನಮ್ಗೆ ಇಂಡಿಯಾದಲ್ಲಿ ಒಂದು MBBS ನಾವು ಕಂಪ್ಲೀಟ್ ಮಾಡ್ಕೊಬೇಕಂತ ಹೇಳಿದ್ರೆ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ವೆಲ್ ಅಂಡ್ ಗುಡ್. ಇಲ್ಲ ಅಂತ ಹೇಳಿದ್ರೆ 1.5 ಕೋಟಿಯಿಂದ 2 ಕೋಟಿವರೆಗೂ ವೆಚ್ಚ ಆಗುತ್ತೆ. ಸೊ ನಮ್ಗೆ ಏನಂತ ಹೇಳಿದ್ರೆ ತುಂಬಾ ಗ್ರಾಮೀಣದಲ್ಲಿರುವಂತ ಪೇರೆಂಟ್ಸ್ಗೆ ಆಗ್ಲಿ ಸ್ಟೂಡೆಂಟ್ಸ್ಗೆ ಆಗ್ಲಿ ಅವ್ರಿಗೆ MBBS ಅಬ್ರಾಡ್ ಅಲ್ಲಿ 20 ರಿಂದ 30 ಲಕ್ಷದಲ್ಲಿ ಟೋಟಲ್ MBBS ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಬಹುದು ಅಂತ ಅವ್ರಿಗೆ ಮಾಹಿತಿ ಇಲ್ಲ. ಸೊ ಅದರಿಂದ ಆ ವಿಚಾರವಾಗಿ ನಾವು ಗೈಡೆನ್ಸ್ ಕೊಡೋದಕ್ಕೆ ಹೋಲ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಪೇರೆಂಟ್ಸ್ ಎಲ್ಲಾ ರೀತಿಯಲ್ಲಿ ಗೈಡೆನ್ಸ್ ಕೊಟ್ಟಿದ್ದೀವಿ. ಸೊ MBBS ಇಂಡಿಯಾ ಹೇಗಿರುತ್ತೆ, MBBS ಅಬ್ರಾಡ್ ಅಲ್ಲಿ ಹೇಗಿರುತ್ತೆ, ಅಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಹೇಗಿರುತ್ತೆ, ಆಮೇಲೆ ನಿಮ್ಗೆ ಟೋಟಲ್ ಅಡ್ಮಿಷನ್ ಪ್ರೊಸೀಜರ್ಸ್ ಯಾವ ತರ ಇರುತ್ತೆ, ಎಲ್ಲಾ ರೀತಿಯಲ್ಲಿ ಮಾಹಿತಿ ಇವತ್ತು ಕೊಟ್ಟಿದ್ದೀವಿ ನಾವು. ನೀಟ್ ಎಕ್ಸಾಮಿನೇಷನ್ಸ್ ಕ್ಯಾನ್ಸಲ್ ಆಗಿತ್ತು ಡ್ಯೂ ಟು ನ್ಯೂಸ್ ಪೇಪರ್ ಲೀಕ್ ಆಗಿತ್ತು ಅಂತ ಹೇಳಿ. ಬಟ್ ಮತ್ತೆ ರೀನೀಟ್ ಎಕ್ಸಾಮಿನೇಷನ್ ಡೇಟ್ಸ್ ಅನೌನ್ಸ್ ಮಾಡಿದ್ದಾರೆ. ಜೂನ್ 21 ತಾರೀಕು ಎಕ್ಸಾಮಿನೇಷನ್ಸ್ ಇರುತ್ತೆ. ಈ ಸರಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ನೀಟ್ ಎಕ್ಸಾಮಿನೇಷನ್ಸ್ ಅಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರಾ 15 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ಗೆ. ಯಾಕಂದ್ರೆ ನಿಮ್ಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಹೋದ್ ಸರಿ ತುಂಬಾ ಇಶ್ಯೂಸ್ ಆಗಿರೋದ್ರಿಂದ 15 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಇನ್ ಕೇಸ್ ಈ ಸಿಟಿ ಬಿಟ್ಟು ಇನ್ ಕೇಸ್ ಬೇರೆ ಸಿಟಿಗೂ ಟ್ರಾವೆಲ್ ಆಗಿರ್ತಾರೆ. ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಎಲ್ಲ ಬಂದ್ಬಿಟ್ಟು ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಓದ್ತಾ ಇರ್ತಾರೆ, ಇವಾಗ ಹುಬ್ಳಿ ಧಾರವಾಡಲ್ಲಿ ಇರ್ತಾನೆ, ಅವ್ರ ಮನೆಗೆ ಹೋಗಿರ್ತಾನೆ. ಸ್ಟೂಡೆಂಟ್ ಬೇಕಾದ್ರೆ ಹುಬ್ಳಿಯಲ್ಲಿ ಕೂಡ ಅವ್ನ ಎಕ್ಸಾಮಿನೇಷನ್ ಸೆಂಟರ್ ನ ಸೆಲೆಕ್ಟ್ ಮಾಡ್ಕೊಬಹುದು. ಈ ತರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗೆ ತುಂಬಾ ಉಪಯೋಗ ಆಗುತ್ತೆ. ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಿಮ್ಗೆ ಅಡ್ಮಿಟ್ ಕಾರ್ಡ್, ಹೊಸ ಅಡ್ಮಿಟ್ ಕಾರ್ಡ್ ಏನಿಲ್ಲ, ನೀವು ಹಳೆ ಅಪ್ಲಿಕೇಶನ್ಸ್ ಏನಿರುತ್ತಲ್ವಾ ಅದೇ ಅಪ್ಲಿಕೇಶನ್ ಬೇಸಿಸ್ ಮೇಲೆ ನೀವು ಅಡ್ಮಿಟ್ ಕಾರ್ಡ್ ತಗೊಬಹುದು. So I'm Dr. Bhagyashree. So, ಅಬ್ರಾಡ್ಗೆ ನಾವು MBBS ಮಾಡಕ್ಕೆ ಮಕ್ಕಳನ್ನ ಕಳಿಸ್ತೀವಿ ಬಿಕಾಸ್ ಆಫ್ ಹೈ ನೀಟ್ ಕಾಂಪಿಟೇಷನ್. ಆಮೇಲೆ ಪ್ರೈವೇಟ್ ಕಾಲೇಜ್ ಅಲ್ಲಿ ತುಂಬಾನೇ ಫೀಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಮೇಲೆ ಗವರ್ಮೆಂಟ್ ಸೀಟ್ ತುಂಬಾನೇ ಲಿಮಿಟೆಡ್ ಆಗಿದೆ. MBBS ಗೆ ನೀವು ಬೆಸ್ಟ್ ಆಪ್ಷನ್ ಅಂದ್ರೆ ನೀವು ಅಬ್ರಾಡ್ ಹೋಗ್ಬೋದು. ಯಾಕಂದ್ರೆ ಇವೆಲ್ಲ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿ ಡೋರ್ ಓಪನ್ ಆಗಿರುತ್ತೆ ನಿಮ್ಗೆ. ಇನ್ ಕೇಸ್ ಕೆಲವೊಂದು ಸ್ಟೂಡೆಂಟ್ಸ್ ಬರ್ತಾರೆ, ನಮ್ಗೆ MBBS ಬೇಡ ಇಂಜಿನಿಯರಿಂಗ್ ಬೇಕಂದ್ರೆ ಅದನ್ನ ಕೂಡ ನೀವು ಅಬ್ರಾಡ್ ಅಲ್ಲಿ ಮಾಡ್ಬೋದು. ಯಾಕೆ ಇವಾಗ ಬೂಮಿಂಗ್ ಕೋರ್ಸ್ ಅಂದ್ರೆ AIML ಅಂತ ಬರುತ್ತೆ. ಸೊ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ತುಂಬಾನೇ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಕೆಲವೊಂದು ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ 10 lakhs 5 lakhs ಬಜೆಟ್ ಇರುತ್ತೆ ಅವ್ರಿಗೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಅಂತ ಟೈಮಲ್ಲಿ ನೀವು ಅಲಿಡ್ ಕೋರ್ಸಸ್ BPT ಇರುತ್ತೆ, CBT ಇರುತ್ತೆ, ROTT AOTT ಎಲ್ಲ ಇರುತ್ತೆ. ಅಂದ್ರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಇವಾಗ MBBS ಆದ್ಮೇಲೆ ನೀವು ಸ್ಪೆಷಲೈಸೇಷನ್ ತಗೊಳ್ತೀರಲ್ವಾ, ಆ ಕೋರ್ಸಸ್ ನ ಅವರು BSc ಅಲ್ಲಿ ಮಾಡಿರ್ತಾರೆ. ಓಕೆ, ನಿಮ್ಗೆ ಬೇಗ ಜಾಬ್ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ ನಿಮ್ಗೆ ಅದ್ರಲ್ಲಿ. ನಿಮ್ಗೆ 3 years plus 1 year ಇಂಟರ್ನ್ಶಿಪ್ ಇರುತ್ತೆ. ಕೆಲವೊಂದು 4 years plus 1 year ಇಂಟರ್ನ್ಶಿಪ್ ಇರುತ್ತೆ. ಸೊ ನೀವು ಈ ಅಲಿಡ್ ಕೋರ್ಸಸ್ ಮಾಡಿದಾಗ ಕೂಡ ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಈಸಿ ಆಗಿರುತ್ತೆ. ನೀವು BSc ಮಾಡಿರೋದ್ರಿಂದ ಸೊ ಡಾಕ್ಟರ್ಸ್ ಜೊತೆ ನೀವು ಇಂಟರಾಕ್ಟ್ ಆಗ್ಬಿಟ್ಟು ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಅದರಲ್ಲಿ ಸಿಗುತ್ತೆ. ಸೈನ್ಸ್ ಬಿಟ್ಟ ವಿಸಿಟ್ ಮಾಡ್ತೀವಿ. ಸೊ ಇವಾಗ ಇನ್ನೊಂದು ಗೋಲ್ಡನ್ ಆಪರ್ಚುನಿಟಿ ಅಂದ್ರೆ ನೀಟ್ ಇಲ್ದಿರಾ ನೀವು ಇವೆಲ್ಲ ಕೋರ್ಸಸ್ ಮಾಡ್ಬೋದು. ಅಲಿಡ್ ಕೋರ್ಸಸ್ ನ ಈ ಇಯರ್ ಮಾತ್ರ ಬಿಟ್ಟಿರೋದು. ನೆಕ್ಸ್ಟ್ ಇಯರ್ ಇಂದ ನಿಮ್ಗೆ ನೀಟ್ ಮ್ಯಾಂಡೇಟರಿ ಆಗಿರುತ್ತೆ. ಈ ವರ್ಷ ಅದನ್ನ ಸದುಪಯೋಗ ಪಡಿಸ್ಕೋಬಹುದು. ಅದನ್ನ ಬಿಟ್ಬಿಟ್ಟು ಇನ್ನ ಲೋ ಮಾರ್ಕ್ಸ್ ಬಂದಿರತ್ತಲ್ಲ, ಸೊ ಅವರು ಇವಾಗ MBBS ಅಲ್ಲಿ ನಾನು ಹೇಳ್ದೆ ನೀಟ್ ಕಾಂಪಿಟೇಷನ್ ಇರಲ್ಲ ಅಂತ. ನೀಟ್ ಎಲಿಜಿಬಲ್ ಇದ್ರೆ ಸಾಕು, ನೀವು MBBS ಅಲ್ಲಿ ಮಾಡ್ಬೋದಾಗತ್ತೆ. ಆಮೇಲೆ ಅದನ್ನ ಬಿಟ್ಬಿಟ್ಟು ನಮ್ಗೆ ಇಲ್ಲಿ ನೀಟ್ ಜಸ್ಟ್ ಎಲಿಜಿಬಲ್ ಆಗಿದೆ, ನಮ್ಗೆ ಅಲ್ಲಿ ಹೋಗಕ್ಕೂ ಆಗ್ತಾ ಇಲ್ಲ ಅಂದವಾಗ ಈ ಅಲಿಡ್ ಕೋರ್ಸಸ್ ಆಪರ್ಚುನಿಟೀಸ್ ನಿಮ್ಗಿದೆ ಈ ಸರಿ.